ಇವಾಗ ಗರುಡ ದೇವರ ಹಾಡನ್ನು ಕೇಳೋಣ. ಅದರ ಅರ್ಥವನ್ನು ಕೂಡ ಯಥಾಮತಿಯಾಗಿ ತಿಳಿಯೋಣ. ರಕ್ಷಿಸೆನ್ನನು ಪಕ್ಷೀಂದ್ರನೇ ನೀನು, ರಕ್ಷಿಸೆನ್ನನು ಪಕ್ಷೀಂದ್ರನೇ, ರಕ್ಷಿಸು ಎನ್ನನು ಪಕ್ಷಿಪ ಕರುಣ ಕಟಾಕ್ಷದಿಂದೀಕ್ಷಿಸು ತೀಕ್ಷಣ ಬಿಡದೆ, ರಕ್ಷಿಸೆನ್ನನು ಪಕ್ಷೀಂದ್ರನೇ ನೀನು, ರಕ್ಷಿಸೆನ್ನನು ಪಕ್ಷೀಂದ್ರನೇ. ಪಕ್ಷೀಂದ್ರ ಅಂದರೆ ಪಕ್ಷಿಗಳಿಗೆಲ್ಲ ಇಂದ್ರ ರಾಜ ಅಂತ ಅರ್ಥ. ಹೇ ಪಕ್ಷೀಂದ್ರನೇ, ಪಕ್ಷಿರಾಜನೇ, ನೀನು ಎನ್ನನ್ನು ರಕ್ಷಿಸು, ನನ್ನನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡಿರಿ. ಮುಂದಿನ ನುಡಿಯಲ್ಲಿ ಕ್ಷ ಎಂಬುವ ಅಕ್ಷರ ಪುನಃ ಪುನಃ ಆವೃತ್ತಿಯಾಗಿ ಪ್ರಾಸಬದ್ಧವಾಗಿ ದಾಸರು ಬರಿತಾ ಇದ್ದಾರೆ. ರಕ್ಷಿಸು ಎನ್ನನು ಪಕ್ಷೀಪ, ಪಕ್ಷೀಪ ಅಂದ್ರೂ ಅದೇ ಅರ್ಥ, ಪಕ್ಷಿಗಳನ್ನು ಪಾಲಿಸುವವನು, ಪಕ್ಷಿಗಳಿಗೆಲ್ಲ ರಾಜನಾದವನು. ಅಂತಹ ಪಕ್ಷಿಪನೇ ನೀ ಎನ್ನನು ರಕ್ಷಿಸು, ಕರುಣಾ ಕಟಾಕ್ಷದಿಂದ ಈಕ್ಷಿಸು, ಕರುಣಾಪೂರ್ಣವಾಗಿರತಕ್ಕಂತಹ ಕಟಾಕ್ಷದಿಂದ, ಕಡಕಣ್ಣಿನ ನೋಟದಿಂದ ನಮ್ಮನ್ನು ಸ್ವಲ್ಪ ಈಕ್ಷಿಸು, ನಮ್ಮನ್ನು ನೋಡು. ಈ ಕ್ಷಣವೂ ಕೂಡ ಬಿಡದೆ, ಯಾವ ಕ್ಷಣವೂ ಕೂಡ ಬಿಡದೆ ಕರುಣಾ ಕಟಾಕ್ಷದಿಂದ ನಮ್ಮನ್ನು ನೋಡರಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ತಂದೆಯನುಜ್ಞದಿ ಸಿಂಧುರ ಕೂರ್ಮ ದ್ವಂದ್ವ ಪ್ರಾಣಿಗಳ ತಿಂದ ಮಹಾತ್ಮ, ತಂದೆಯನುಜ್ಞದಿ ಸಿಂಧುರ ಕೂರ್ಮ ದ್ವಂದ್ವ ಪ್ರಾಣಿಗಳ ತಿಂದ ಮಹಾತ್ಮ, ಅಂದು ಪಿಯೂಷವ ತಂದು ಮಾತೆಯ ಬಂಧನ ಬಿಡಿಸಿದ ಬಂಧುರ ಮಹಿಮಾ, ಅಂದು ಪಿಯೂಷವ ತಂದು ಮಾತೆಯ ಬಂಧನ ಬಿಡಿಸಿದ ಬಂಧುರ ಮಹಿಮಾ, ರಕ್ಷಿಸೆನ್ನನು ಪಕ್ಷೀಂದ್ರನೇ ನೀನು, ರಕ್ಷಿಸೆನ್ನನು ಪಕ್ಷೀಂದ್ರನೇ. ಮಹಾಭಾರತದ ಆದಿಪರ್ವದಲ್ಲಿಯೂ ಮತ್ತು ಅನುಶಾಸನ ಪರ್ವದಲ್ಲಿಯೂ ಕೂಡ ಈ ಗರುಡನ ಚರಿತ್ರವನ್ನು, ಆ ಗರುಡನ ಜನ್ಮ ಚರಿತ್ರ, ಅವನು ಮಾಡಿರ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಮಹಾಭಾರತ ಆದಿಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ನಾವು ಕಾಣುತ್ತೇವೆ. ಅದು ಅನೇಕ ಅಧ್ಯಾಯಗಳಲ್ಲಿ ಹೋಗ್ತಕ್ಕಂತಹ ದೊಡ್ಡ ಕಥೆ, ಅದು ಅತೀ ದೊಡ್ಡದಾಗಿರ್ತಕ್ಕಂತಹ ಚರಿತ್ರ. ಅಷ್ಟು ದೊಡ್ಡ ಚರಿತ್ರವನ್ನು ಕೂಡ ದಾಸರು ಈ ಸಣ್ಣ ನುಡಿಯಲ್ಲಿ ಎಲ್ಲವನ್ನೂ ಕೂಡ ಸಂಕ್ಷೇಪವಾಗಿ ಹೇಳ್ತಾರೆ. ಅಷ್ಟು ದೊಡ್ಡ ಕಥೆಯನ್ನು ಹೇಳಲಿಕ್ಕೆ ಸಮಯ ನಮಗೆ ಇರುವುದಿಲ್ಲ. ಆದರೂ ಸಂಕ್ಷಿಪ್ತವಾಗಿ, ಮತ್ತು ಈ ಕಥಾ ಕೆಲವರಿಗೆ ಪ್ರಸಿದ್ಧವೂ ಇರ್ತದೆ. ಕಶ್ಯಪರ ಪತ್ನಿಯರು ಅನೇಕ ಜನ, 13 ಜನ. ಅದರಲ್ಲಿ ಕದ್ರು ಮತ್ತು ವಿನತ. ಕದ್ರುವಿನ ಮಕ್ಕಳೇ ಎಲ್ಲ ನಾಗಗಳು ಕೂಡ ಕದ್ರುವಿನ ಮಕ್ಕಳು. ವಿನತಾದೇವಿ ಮೊದಲು ಮಕ್ಕಳನ್ನು ಹಡದಿಲ್ಲ. 2 ಮೊಟ್ಟೆಗಳನ್ನು, 2 ಅಂಡಗಳನ್ನು ಅವಳು ಪ್ರಸವ ಕೊಡ್ತಾಳೆ. ಅದು ಎಷ್ಟು ವರ್ಷ ಆದರೂ ಕೂಡ ಆ ಅಂಡ ಒಡೆದು ಅಂಡಭೇದನವಾಗಿ ಮಗು ಹುಟ್ಟುವುದಿಲ್ಲ. ಅವಳಿಗೆ ಸ್ವಲ್ಪ ಅವಸರ ಆಯಿತು. ಅವಳ ಸಮತಿಯರಿಗೆಲ್ಲರಿಗೂ ಮಕ್ಕಳಾಗಿಬಿಟ್ಟಿದೆ. ದಿತಿ, ಅದಿತಿ, ಧನು, ಕೀಕಸ ಅಂಥೇಳಿ ಎಲ್ಲ ಸಮತಿಯರಿಗೂ ಕೂಡ ಮಕ್ಕಳಾಗಿಬಿಟ್ಟಿದೆ. ನನಗೆ ಮಾತ್ರ ಇನ್ನೂ ಮಕ್ಕಳಾಗಿಲ್ಲ ಅಂತ. ಆ ಅಂಡ ಎಂಬುದು ತಾನಾಗಿ ಭೇದನ ಆಗಬೇಕು, ಅದನ್ನು ಬಲವಂತವಾಗಿ ಭೇದನವನ್ನು ಮಾಡೋ ಹಾಗಿಲ್ಲ. ಆದರೂ ಕೂಡ 500 ವರ್ಷವಾದರೂ ಕೂಡ ಅಂಡಭೇದನವಾಗಿಲ್ಲ ಅಂಥೇಳಿ ಅವಸರಪಟ್ಟು ತಾನೇ ಅಂಡವನ್ನು ಮುರಿತಾಳೆ ವಿನತಾದೇವಿ. ಅಲ್ಲಿ ಹುಟ್ಟಿದವನೇ ಅರುಣ ಅಂಥೇಳಿ. ಅವನು ಸೂರ್ಯನ ಸಾರಥಿಯಾಗಿ ಆಗಿದವನು. ಅವನ ಉದಯವನ್ನೇ ಅರುಣೋದಯ ಅಂತಂತಾರೆ. ಸೂರ್ಯನ ರಥದಲ್ಲಿ ಅವನು ಸಾರಥಿಯಾಗಿ ಇರ್ತಾನೆ. ಸೂರ್ಯನ ರಥ ಉದಯ ಆಗುವ ಕಾಲಕ್ಕೆ ಮೊದಲು ಸಾರಥಿ ಬರ್ತಾನೆ, ಅನಂತರ ರಥಿಕನಾಗಿರ್ತಕ್ಕಂತಹ ಸೂರ್ಯ ಅನಂತರದಲ್ಲಿ ನಮಗೆ ಕಾಣಿಸ್ತಾನೆ. ಆ ಅರುಣ ಸ್ವಲ್ಪ ಅರ್ಧಂಬರ್ಧ ಹುಡ್ತಾನೆ, ಪ್ರೀಮೆಚೂರ್ ಬೇಬಿ ಅಂತ ಅಂತಾರಲ್ಲ, ಆ ರೀತಿಯಿಂದ ಅವನಿಗೆ ಹೊಟ್ಟೆಯವರೆಗೂ ಅವನಿಗೆ ಅವಯವಗಳ ಉತ್ಪತ್ತಿ ಆಗಿರುತ್ತದೆ. ಹೊಟ್ಟೆಯ ಕೆಳಗೆ ಕಾಲು ಮೊದಲಾದ ಯಾವ ಅವಯವಗಳು ಕೂಡ ಅವನಿಗೆ ಉತ್ಪತ್ತಿ ಆಗಿರೋದಿಲ್ಲ, ಅರ್ಧಂಬರ್ಧ ಹುಟ್ಟುಬಿಟ್ಟಿರ್ತಾನೆ. ಆದರೆ ಆ ಅರುಣ ತನ್ನ ತಾಯಿಗೆ ಹೇಳ್ತಾನೆ, ಇನ್ನೊಂದು ಅಂಡ ಇನ್ನೂ ಇದೆ, ಆ ಅಂಡವನ್ನು ಈ ಥರ ಅವಸರ ಮಾಡಿ ಭೇದನವನ್ನು ಮಾಡೋದು ಬೇಡ. ನನ್ನ ತಮ್ಮ ಆ ಅಂಡದಲ್ಲಿ ಹುಟ್ಟುತ್ತಾನೆ, ಅವನಾದರೂ ಪೂರ್ಣಾಂಗನಾಗಿ ಪೂರ್ಣಾವಯವನಾಗಿ ಅವನು ಹುಟ್ಟಲಿ, ಅದಕ್ಕೆ ಅವಸರ ಮಾಡೋದು ಬೇಡ ಅಂತ ತನ್ನ ತಾಯಿಗೆ ಅವನು ಕೇಳಿಕೊಳ್ಳುತ್ತಾನೆ. ಮುಂದೆ ಇನ್ನೊಂದು 500 ವರ್ಷ ಆದ ಮೇಲೆ, ಅರ್ಥಾತ್ ಅವಳು ಅಂಡವನ್ನು ಪ್ರಸವ ಕೊಟ್ಟು 1000 ವರ್ಷ ಆದ ಮೇಲೆ ತನ್ನಿಂತಾನೇ ಆ ಅಂಡ ಒಡೆದು ಅದರಿಂದ ಹುಟ್ಟಿದವರೇ ಗರುಡ ದೇವರು.
ವಿನತಾವಿನ ಮಗನಾದದ್ದರಿಂದ ಅವರನ್ನು ವಿನತಾನಂದನ ಅಂತ ಮುಂದಿನ ನುಡಿಯಲ್ಲಿ ಕರೀತಾರೆ. ವಿನತಾ ಸುತ ವೈನತೇಯ ಅಂತೂ ಗರುಡನಿಗೆ ಕರೆಯೋದುಂಟು. ಆ ಗರುಡ ತಾನು ಹುಟ್ಟಿಯವನಿಗೆ ಎಲ್ಲ ಅವಯವಗಳು ಬೆಳೆದಿರ್ತದೆ, ರೆಕ್ಕೆಗಳು ಬೆಳೆದಿರ್ತದೆ. ಅವನು ಹಾರಿ ಹೋಗ್ಬಿಡುತ್ತಾನೆ, ತನ್ನ ತಾಯಿ ಜೊತೆಗೆ ಇರೋದಿಲ್ಲ. ಇವಳಿಗೆ ಅರುಣ ಸೂರ್ಯನಿಗೆ ಸಾರಥಿಯಾಗಿ ಹೋಗ್ಬಿಡ್ತಾನೆ. ಗರುಡ ಬೇರೆ ಕಡೆ ಹಾರಿ ಹೋಗ್ಬಿಡುತ್ತಾನೆ. ವಿನತಾ ಏಕಾಕಿ ಇರ್ತಾಳೆ. ಕದ್ರುವಿನ ಮನೆಯಲ್ಲೇ ಅವಳು ವಾಸವನ್ನು ಮಾಡ್ತಾ ಇರ್ತಾಳೆ. ಒಂದು ಸಂದರ್ಭದಲ್ಲಿ ಕದ್ರು ವಿನತಾ ಇಬ್ಬರೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡಿ ಆ ಸ್ಪರ್ಧೆಯಲ್ಲಿ ವಿನತಾದೇವಿ ವಂಚಿತಳಾಗ್ತಾಳೆ. ಕದ್ರು ವಿನತಾ ಎಲ್ಲರೂ ಕೂಡ ಅಕ್ಕ ತಂಗಿಯರೇ, ಎಲ್ಲರೂ ಕೂಡ ದಕ್ಷ ಪ್ರಜಾಪತಿಯ ಪುತ್ರಿಯರೇ. ಆದರೂ ಕೂಡ ಕದ್ರು ಸ್ವಲ್ಪ ದುಷ್ಟ ಕಾರ್ಯಗಳನ್ನು ಮಾಡುತ್ತಾಳೆ. ವಂಚನೆಯನ್ನು ಮಾಡಿ ವಿನತಾದೇವಿಯನ್ನು ತನ್ನ ದಾಸಿಯಾಗಿ ಮಾಡಿಕೊಳ್ಳುತ್ತಾಳೆ. ದಾಸಿಯಾಗಿ ಆದ ಮೇಲೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾಳೆ ವಿನತಾದೇವಿ. ಆದರೆ ಅವಳು ಕೇಳ್ತಾಳೆ, ನನ್ನನ್ನು ಈ ದಾಸಭಾವದಿಂದ ನಾನು ಮುಕ್ತಳಾಗಬೇಕು, ಬಿಡುಗಡೆ ಆಗಬೇಕು ಅಂದ್ರೆ ನಾನು ಏನು ಮಾಡಿದರೆ ನನ್ನನ್ನು ಬಿಡ್ತೀಯಾ ನೀನು ಅಂತ ಅವಳು ಕೇಳ್ತಾಳೆ. ಅದಕ್ಕೆ ಕದ್ರು ಹೇಳೋದು, ನನಗೂ ನನ್ನ ಮಕ್ಕಳಿಗೂ ಕೂಡ ಅಮೃತವನ್ನು ಕೊಡಿಸು. ಅಮೃತ ನಮಗೆಲ್ಲ ಸಿಗೋದಿಲ್ಲ, ಬೇರೆ ದೇವತೆಗಳೇ ಅಮೃತವನ್ನು ಸ್ವೀಕಾರ ಮಾಡಿದ್ದಾರೆ. ನನ್ನ ಮಕ್ಕಳಾದ ನಾಗಗಳಿಗೂ ನನಗೂ ಅಮೃತವನ್ನು ಹೇಗಾದರೂ ನೀನು ತಲುಪಿಸಿದರೆ ನಿನ್ನನ್ನು ಈ ದಾಸಭಾವದಿಂದ ನಾನು ವಿಮೋಚನೆ ಮಾಡ್ತೇನೆ ಅಂತ ಕದ್ರು ಹೇಳುತ್ತಾಳೆ. ವಿನತಾದೇವಿ, ಹೇಗಪ್ಪ ಅಮೃತವನ್ನು ನಾನು ಹೇಗೆ ತರಿಸೋದು? ಅದು ಇಂದ್ರದೇವರ ಜವಾಬ್ದಾರಿಯಲ್ಲಿ ಅದಕ್ಕೆ ಟೈಟ್ ಸೆಕ್ಯೂರಿಟಿ ಹಾಕಿ ಇಂದ್ರದೇವರು ಅತ್ಯಂತ ಜೋಪಾನವಾಗಿ ಅಮೃತ ಕಲಶವನ್ನು ಇಟ್ಟಿರ್ತಾರೆ. ಆ ಅಮೃತ ಕಲಶವನ್ನು ತಂದು ಕದ್ರುವಿಗೆ ಕೊಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಏನು ಮಾಡಬೇಕು ಅಂತ ಬಹಳ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ನಾರದರು ಅವಳ ಕಷ್ಟವನ್ನು ತಿಳಿದು ಗರುಡನನ್ನು ಅವರು ನೋಡಿ ಹೇಳ್ತಾರೆ. ಗರುಡ ಎಲ್ಲೋ ಹಾರ್ತಾ ಇರ್ತಾನೆ. ನಾರದರು ತ್ರಿಲೋಕ ಸಂಚಾರಿಗಳು. ಒಂದು ಕಡೆ ಗರುಡನನ್ನು ನಾರದರು ನೋಡ್ತಾರೆ, ನೋಡಿ ಹೇಳ್ತಾರೆ, ಈ ಥರ ನಿನ್ನ ತಾಯಿ ತುಂಬ ಕಷ್ಟದಲ್ಲಿ ಇದ್ದಾಳೆ, ಅವಳಿಗೆ ದಾಸ್ಯದಿಂದ ಅವಳು ಮುಕ್ತಳಾಗಬೇಕು ಅಂತಂದರೆ ಅಮೃತ ಕಲಶವನ್ನು ತಂದು ಕೊಡಬೇಕು ಅಂತ ನಾರದರು ಹೇಳ್ತಾರೆ. ಅದಕ್ಕೆ ಗರುಡನಿಗೆ ಬಲಾಭಿವೃದ್ಧಿ ಆಗಬೇಕಲ್ಲ, ಬಲ, ಯಾಕೆಂದರೆ ದೇವತೆಗಳ ಜೊತೆಗೆ ಯುದ್ಧ ಮಾಡಿ ಇಂದ್ರನನ್ನು ಸೋಲಿಸಿ ಆ ಅಮೃತ ಕಲಶವನ್ನು ತರಬೇಕಾಗಿದೆ. ಅದಕ್ಕೆ ಬಲದ ಅಭಿವೃದ್ಧಿ ಆಗೋದಕ್ಕೋಸ್ಕರ ಏನು ಮಾಡಬೇಕು ಅಂತ ತಮ್ಮ ತಂದೆಯಲ್ಲಿ ಕೇಳ್ತಾರೆ. ಕಶ್ಯಪರಲ್ಲಿ ಕೇಳ್ತಾರೆ ಗರುಡ. ಆಗ ಕಶ್ಯಪರು ಗಜ ಕಚ್ಚಪ, ಕಚ್ಚಪ ಅಂತಂದರೆ ಕೂರ್ಮ ಮತ್ತು ಗಜ ಅಂದರೆ ಆನೆ, ಅದನ್ನೇ ಸಿಂಧೂರ ಅಂತೂ ಕರೀತಾರೆ. ಸಂಸ್ಕೃತದಲ್ಲಿ ಸಿಂಧೂರ ಎಂಬ ಶಬ್ದಕ್ಕೆ ಆನೆ ಅಂತ ಅರ್ಥ ಉಂಟು. ಒಂದು ಆನೆ ಮತ್ತು ಒಂದು ಕೂರ್ಮ, ಯಾವುದೋ ಆನೆ ಯಾವುದೋ ಕೂರ್ಮ ಅಲ್ಲ. ಅವರೊಂದು ತಟಾಕವನ್ನು ಹೇಳ್ತಾರೆ. ದೊಡ್ಡದಾಗಿರ್ತಕ್ಕಂತಹ ತಟಾಕದಲ್ಲಿ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಆನೆ ಮತ್ತು ಒಂದು ಕೂರ್ಮವನ್ನು ನಿರ್ದಿಷ್ಟವಾಗಿ ಹೇಳಿ, ಆ ಗಜವನ್ನು ಆ ಕೂರ್ಮವನ್ನು ಕೂಡ ನೀನು ತಿಂದರೆ ನಿನಗೆ ಬಲದ ಅಭಿವೃದ್ಧಿ ಆಗ್ತದೆ ಅಂತ ಕಶ್ಯಪರು ಹೇಳ್ತಾರೆ. ಸರಿ ಅಂತ ಕಶ್ಯಪರು ಹೇಳಿರ್ತಕ್ಕಂತಹ ತಟಾಕಕ್ಕೆ ಹೊರಟು ಹೋಗ್ತಾನೆ ಗರುಡ. ಎಲ್ಲೋ ಹೋಗಿ ಹುಡುಕೊಂಡು ಹೋಗಿ ಆ ತಟಾಕಕ್ಕೆ ಹೋಗಿ ಆ ಆನೆಯನ್ನು ಮತ್ತು ಆ ಕೂರ್ಮವನ್ನು ಹಿಡಿದು ಅದನ್ನು ತಗೊಂಡು ಹೋಗಿ ಗರುಡ ತಿಂತಾನೆ. ಇನ್ನೂ ಇದರಲ್ಲಿ ಕಥೆಯಲ್ಲಿ ತುಂಬ ವಿಷಯಗಳು, ಹೇಳಬೇಕಾದ ವಿಷಯಗಳು ತುಂಬ ಉಂಟು. ಆ ಆನೆ ಮತ್ತು ಕೂರ್ಮ ಎರಡನ್ನೂ ಕೂಡ ಕಶ್ಯಪರ ಆಜ್ಞಾನುಸಾರವಾಗಿ ತಿಂದು ಬಲದ ಅಭಿವೃದ್ಧಿಯನ್ನು ಮಾಡಿಕೊಂಡವನು. ಅದೇನು ಮಾಂಸಭಕ್ಷಣ ಇತ್ಯಾದಿಗಳೆಲ್ಲ ಪಕ್ಷಿಗಳಿಗೇನು ದೋಷ ಏನೂ ಇಲ್ಲ. ಪಕ್ಷಿಗಳ ಸ್ವಭಾವ ಮಾಂಸವನ್ನು ತಿನ್ನೋದು ಪಕ್ಷಿಗಳ ಸ್ವಭಾವವೇ ಆಗಿದೆ. ಅಷ್ಟು ದೊಡ್ಡ ಮೈ ಉಳ್ಳಂತಹ ಆ ಪ್ರಾಣಿಗಳನ್ನು ತಿನ್ನಬೇಕಾದರೆ ಗರುಡನ ಪ್ರಮಾಣ, ಗರುಡನ ಪರಿಮಾಣ ಎಷ್ಟಿತ್ತು ಎಂಬುದನ್ನು ನಾವು ಊಹಿಸಬಹುದು. ಎರಡೂ ಪ್ರಾಣಿಗಳನ್ನು ಕೂಡ ಏಕಕಾಲದಲ್ಲಿ ಒಂದು ಮರದ ಮೇಲೆ ಕೂತುಕೊಂಡು ಆ ಎರಡೂ ಪ್ರಾಣಿಗಳನ್ನು ತಿಂದು ಬಲದ ಅಭಿವೃದ್ಧಿಯನ್ನು ಪಡೆದವನು. ತಂದೆಯ ಆಜ್ಞೆಯಿಂದ ಸಿಂಧುರ ಮತ್ತು ಕೂರ್ಮ ಎರಡೂ ಪ್ರಾಣಿಗಳನ್ನು ಕೂಡ ತಿಂದವನು ಅಂತರ್ಥ. ಮತ್ತು ಈ ಕನ್ನಡ ಅಕ್ಷರಗಳು, ಕನ್ನಡ ಲಿಪಿಗಳು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಮಧ್ಯ ಮಧ್ಯ ವಾಕ್ಯವನ್ನು ಅವರು ಓದ್ತಾರೆ, ಅದರ ಅರ್ಥವನ್ನು ನಾವು ಹೇಳುತ್ತೇವೆ. ಅಂದು ಪೀಯೂಷವ ತಂದು ಮಾತೆಯ ಬಂಧನ ಬಿಡಿಸಿದ ಬಂಧು. ಪೀಯೂಷವ ತಂದು, ಪೀಯೂಷ ಅಂತಂದರೆ ಅಮೃತ, ಅಮೃತವನ್ನು ತಂದು ಆ ಅಮೃತ ಕಲಶವನ್ನು ತಗೊಂಡು ಬರ್ತಾರೆ. ಆ ಬಲದ ಅಭಿವೃದ್ಧಿಯನ್ನು, ಬಲಪೂರ್ಣತೆಯನ್ನು ಗರುಡದೇವರು ಪಡೆದು ಅವರು ಹಾರಿ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಆ ಎಲ್ಲ ಯುದ್ಧವನ್ನು ಮಾಡಿ ಎಲ್ಲ ದೇವತೆಗಳನ್ನು ಕೂಡ ಸೋಲಿಸಿ ಅವರು ಆ ಅಮೃತ ಕಲಶವನ್ನು ತಗೊಂಡು ಬರ್ತಾರೆ. ತಗೊಂಡು ಬರೋ ಕಾಲಕ್ಕೆ ಇಂದ್ರದೇವರು ಅವರ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡುತ್ತಾರೆ. ಆದರೂ ಕೂಡ ವಜ್ರಾಯುಧ ವ್ಯರ್ಥವಾಗ್ತದೆ ಗರುಡನ ವಿಷಯದಲ್ಲಿ. ವಜ್ರಾಯುಧ ಅತ್ಯಂತ ಅಮೋಘವಾಗಿರತಕ್ಕಂತಹ ಆಯುಧ, ಆದರೂ ಕೂಡ ಗರುಡನ ಮೇಲೆ ಬಿದ್ದಾಗ ಅದು ಪ್ರಾಯಃ ಅದು ವಿಫಲವಾಯಿತು. ಗರುಡನಿಗೆ ಏನೋ ಒಂದು ಹಿಂಸೆಯನ್ನು ಕೂಡ, ಏನೋ ಒಂದು ವೇದನೆಯನ್ನು ಕೂಡ ವಜ್ರಾಯುಧ ಮಾಡಿಲ್ಲ. ಅಂತಹ ದೇವತೆಗಳನ್ನು ಸೋಲಿಸಿ ಅಮೃತ ಕಲಶವನ್ನು ತಗೊಂಡು ಬಂದು ಕದ್ರುವಲ್ಲಿ ಗರುಡ ಒಪ್ಪಿಸ್ತಾನೆ. ಒಪ್ಪಿಸಿ ತನ್ನ ತಾಯಿಯನ್ನು ಬಂಧನದಿಂದ, ದಾಸ್ಯದಿಂದ
ಬಿಡುಗಡೆ ಮಾಡಿದ್ದಾನೆ, ವಿಮೋಚನೆ ಮಾಡಿದ್ದಾನೆ. ಆದರೆ ಅಲ್ಲಿ ತುಂಬ ಗರುಡನ ಒಂದು ಬುದ್ಧಿವಂತಿಕೆಯನ್ನು ಕೂಡ ನಾವು ನೋಡಬಹುದು. ಆ ಅಮೃತಕ್ಕೆ ಇವರೆಲ್ಲ ಯೋಗ್ಯರಲ್ಲ. ಅಮೃತಾಂಧಸಃ ಅಂಥೇಳಿ ದೇವತೆಗಳು ಮಾತ್ರವೇ ಅಮೃತವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯತೆ ಉಳ್ಳವರು. ಈ ನಾಗಗಳು, ಶೇಷದೇವರ ವಿಷಯ ಬೇರೆ, ಆದರೆ ಇತರ ನಾಗಗಳಿಗೆ ಆ ಅಮೃತವನ್ನು ಪಾನ ಮಾಡುವ ಯೋಗ್ಯತೆ ಇರುವುದಿಲ್ಲ. ಆದರೂ ತನ್ನ ತಾಯಿಯನ್ನು ವಿಮೋಚನೆ ಮಾಡೋದಕ್ಕೋಸ್ಕರ ಇಂದ್ರದೇವರನ್ನು ಕೂಡ ವಿರೋಧಿಸಿ ಗರುಡ ಅಮೃತ ಕಲಶವನ್ನು ತಗೊಂಡು ಬಂದ. ಆದರೆ ತಂದು ಕೊಡ್ತಾನೆ, ಕದ್ರುವನ ಕೈಯಲ್ಲಿ ಒಪ್ಪಿಸ್ತಾನೆ. ಅವಳಿಗೆ ತುಂಬ ಸಂತೋಷ ಆಗ್ತದೆ. ಸಂತೋಷ ಆಗಿ, ಆಯಿತು, ನಿನ್ನ ತಾಯಿಯನ್ನು ಅವಳ ಮಗನಾದ ನಿನ್ನನ್ನು ಕೂಡ ನಾನು ದಾಸಭಾವದಿಂದ ನಾನು ಬಿಡಿಸಿದ್ದೇನೆ ಅಂತ ಕದ್ರು ಹೇಳಿಬಿಡುತ್ತಾಳೆ, ಮಾತನ್ನು ಕೊಟ್ಬಿಡುತ್ತಾಳೆ. ಆ ಮಾತನ್ನು ಕದ್ರು ಹೇಳ್ತಾಳೋ ಇಲ್ಲವೋ, ತಕ್ಷಣ ಗರುಡ ಆ ಅಮೃತ ಕಲಶವನ್ನು ಅವಳ ಕೈಯಿಂದ ಕಿತ್ತು ಬಿಡುತ್ತಾನೆ. ಅಮೃತ ಕಲಶವನ್ನು ಕಿತ್ತಿ ಮತ್ತೆ ತಗೊಂಡು ಇಂದ್ರದೇವರ ಕೈಯಲ್ಲೇ ಕೊಟ್ಬಿಡುತ್ತಾನೆ. ಅದಲ್ಲೊಂದು ಸ್ವಾರಸ್ಯ ಏನಪ್ಪ ಅಂದರೆ, ತನ್ನ ತಾಯಿಯ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಅಮೃತವನ್ನು ಕೊಟ್ಟಂತೂ ಆಯಿತು, ಆದರೆ ಅವಳಂತೂ ವಿಮೋಚನೆ ಮಾಡಿಬಿಟ್ಲಲ್ಲ. ಅವಳು ಅಮೃತವನ್ನು ಕುಡಿಬೇಕು ಅಂತಲ್ಲ ಅವಳೇನು ಹೇಳಿಲ್ಲ, ಅಮೃತವನ್ನು ಕುಡಿಸ್ಬೇಕು ಅಂತ ಹೇಳಿಲ್ಲವಲ್ಲ, ಅಮೃತವನ್ನು ಕೊಡಿಸ್ಬೇಕು ಅಂತಷ್ಟೇ ಹೇಳಿದ್ದಾಳೆ. ಕೊಡಿಸಿ ಆಯಿತು, ಅವಳು ಕೂಡ ಮಾತನ್ನು ಕೊಟ್ಟಾಯಿತು. ಇನಿಮೇಲೆ ಅಯೋಗ್ಯರಿಗೆ ಅಮೃತಪಾನ ಯಾಕೆ ಮಾಡಿಸ್ಬೇಕು ಅಂತ ಹೇಳಿ ಪುನಃ ಅಮೃತ ಕಲಶವನ್ನು ತಗೊಂಡೋಗಿ ಮತ್ತೆ ಇಂದ್ರದೇವರಲ್ಲೇ ಒಪ್ಪಿಸಿ ತಮ್ಮ ಸಾಧುಭಾವವನ್ನು, ತಮ್ಮ ರುಜುಭಾವವನ್ನು ಗರುಡ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ. ಗಗನ ಗಮನ ಪನ್ನಗಪಗೆ ಪ್ರಾರ್ಥಿಪೆ ಮಿಗೆ ಕರುಣದಿಯನ್ನಘ ದೂರೋಡಿಸಿ. ಗಗನ ಗಮನ ಪನ್ನಗಪಗೆ ಪ್ರಾರ್ಥಿಪೆ ಮಿಗೆ ಕರುಣದಿಯನ್ನಘ ದೂರೋಡಿಸಿ. ಧಾರುಣಿಯೊಳಗವತಾರರಹಿತ ಶೃಂಗಾರವಾದ ಭಂಗಾರ ಶರೀರ. ಧಾರುಣಿಯೊಳಗವತಾರರಹಿತ ಶೃಂಗಾರವಾದ ಭಂಗಾರ ಶರೀರ. ರಕ್ಷಿಸೆನ್ನನು ಪಕ್ಷೀಂದ್ರನೇ ನೀನು, ರಕ್ಷಿಸೆನ್ನನು ಪಕ್ಷೀಂದ್ರನೇ. ಗಗನ ಗಮನ, ಗಗನ ಅಂದರೆ ಆಕಾಶ, ಆಕಾಶದಲ್ಲೇ ಹಾರುವರು, ಪಕ್ಷಿಯಾದದ್ದರಿಂದ ಆಕಾಶದಲ್ಲಿ ಹಾರತಕ್ಕಂಥವರು, ಗಗನದಲ್ಲೇ ಪ್ರಯಾಣವನ್ನು ಮಾಡತಕ್ಕಂಥವರು. ಅಂತಹ ನಿಮಗೆ ನಾವು ಪ್ರಾರ್ಥಿಪೆ, ಆ ಒಂದು ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಏನಪ್ಪ ಅಂದರೆ, ನಮ್ಮ ಎಲ್ಲ ಪಾಪಗಳನ್ನು ಕೂಡ ದೂರೋಡಿಸಿ, ನಮ್ಮ ಎಲ್ಲ ಪಾಪಗಳನ್ನು ಕೂಡ ದೂರ ಮಾಡಿ, ಪರಿಹಾರ ಮಾಡಿ ನಮ್ಮನ್ನು ನೀವು ರಕ್ಷಣೆ ಮಾಡಬೇಕಾಗಿದೆ. ಅಘಗಳ ದೂರ ಓಡಿಸಿ, ಮುಂದೆ ಧಾರುಣಿಯೊಳಗವತಾರ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡಿ, ಇದು ನಾವು ಮಾಡತಕ್ಕಂತಹ ಪ್ರಾರ್ಥನೆ ಗರುಡನಲ್ಲಿ. ಮತ್ತು ಇನ್ನೊಂದು ಸಂಬೋಧನೆ ಮಾಡ್ತಾರೆ ಗರುಡನನ್ನು, ಧರಣಿಯಲ್ಲಿ ಅವತಾರರಹಿತ. ಗರುಡನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಹೇಗೆ ಬ್ರಹ್ಮದೇವರಿಗೆ ಹೇಗೆ ಭೂಮಿಯಲ್ಲಿ ಅವತಾರ ಇಲ್ಲವೋ, ಅವರು ವಾಯುದೇವರಾಗಿ ಇರೋ ಕಾಲಕ್ಕೆ 3 ಅವತಾರಗಳನ್ನು ಮಾಡುತ್ತಾರೆ. ಆದರೆ ಬ್ರಹ್ಮದೇವರಾದ ಮೇಲೆ ಅವರಿಗೆ ಅವತಾರವಿಲ್ಲ ಭೂಮಿಯಲ್ಲಿ. ಅದೇ ರೀತಿಯಿಂದ ಗರುಡನಿಗೂ ಕೂಡ ಭೂಮಿಯಲ್ಲಿ ಅವತಾರ ಇಲ್ಲ. ಧರಣಿಯೊಳಗೆ ಅವತಾರರಹಿತ ಮತ್ತು ಶೃಂಗಾರಮಯವಾದ ಭಂಗಾರ ಶರೀರ. ಶೃಂಗಾರ ಅಂದರೆ ಸೌಂದರ್ಯ, ಸೌಂದರ್ಯಪೂರ್ಣವಾಗಿರ್ತಕ್ಕಂತಹ ಬಂಗಾರದಂತೆ ಶರೀರವನ್ನು, ಪ್ರಕಾಶಮಾನವಾಗಿರ್ತಕ್ಕಂತಹ ಶರೀರವನ್ನು ಉಳ್ಳವರು. ವಂದಿಪೆ ವಿನತಾನಂದನ ಶ್ಯಾಮ ಸುಂದರ ವಿಠಲನ ಸ್ಯಂದನೆ ಶೂರ. ವಂದಿಪೆ ವಿನತಾನಂದನ ಶ್ಯಾಮ ಸುಂದರ ವಿಠಲನ ಸ್ಯಂದನೆ ಶೂರ. ವಂದಿಪೆ ವಿನತಾನಂದನ ಶ್ಯಾಮ ಸುಂದರ ವಿಠಲನ ಸ್ಯಂದನೆ ಶೂರ. ರಕ್ಷಿಸೆನ್ನನು ಪಕ್ಷೀಂದ್ರನೇ ನೀನು, ರಕ್ಷಿಸೆನ್ನನು ಪಕ್ಷೀಂದ್ರನೇ. ವಿನತಾನಂದನ, ಮೊದಲೇ ಹೇಳಿದೆಯಂತೆ, ವಿನತಾದೇವಿಯ ಪುತ್ರ, ವಿನತಾದೇವಿಗೆ ಆನಂದವನ್ನು ಕೊಟ್ಟವನು. ಅಂತಹ ನಿಮಗೆ ವಂದಿಪೆ, ನಮಸ್ಕಾರ ಮಾಡ್ತೇವೆ, ಸ್ತೋತ್ರವನ್ನು ಮಾಡ್ತೇವೆ. ಶ್ಯಾಮ ಸುಂದರ ವಿಠಲನ, ಆ ದಾಸರ ಅಂಕಿತವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಶ್ಯಾಮವರ್ಣ ಮತ್ತು ಅತಿ ಸುಂದರನಾರ್ತಕ್ಕಂತಹ ವಿಠಲ ದೇವರ ಪರಮಾತ್ಮನ ಸ್ಯಂದನ, ವಾಹನನಾದವನು, ಶೂರನಾದವನು. ಅಂತಹ ಗರುಡ ನಮ್ಮನ್ನು ಯಾವತ್ತೂ ಕೂಡ ರಕ್ಷಣೆಯನ್ನು ಮಾಡಲಿ. ಆ ಗರುಡ ಅದೇ ಥರ ಆ ಗರುಡ ವಾಹನನಾದ ಗರುಡಾರೂಢನಾರ್ತಕ್ಕಂತಹ ಶ್ರೀಕರ ನಾರಾಯಣ ಪರಮಾತ್ಮ ಅವನನ್ನು ಯಾವತ್ತೂ ಕೂಡ ನಮ್ಮನ್ನು ರಕ್ಷಿಸಲಿ ಅಂಥೇಳಿ ದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ದಾಸರ ಪದಗಳಿಗೆ ಅರ್ಥವನ್ನು ಹೇಳೋದಷ್ಟು ಸುಲಭವಲ್ಲ. ನಾವೇನೋ ನಮಗೆ ತಿಳಿದಷ್ಟು ಅರ್ಥವನ್ನು ನಾವು ಹೇಳುತ್ತೇವೆ. ದಾಸರ ಮನಸ್ಸಲ್ಲಿ ಎಷ್ಟೋ ಅರ್ಥಗಳು ನಿಗೂಢವಾಗಿ ಇರುತ್ತದೆ. ಆದಷ್ಟು ಸ್ಥೂಲವಾಗಿ ಮೇಲೆ ನಾವು ಅರ್ಥವನ್ನು ಹೇಳಿದ್ದೇವೆ ಅಷ್ಟೇ ಹೊರತು
ಆ ದಾಸರೇ ನಮಗೆ ಎಲ್ಲ ರೀತಿಯ ಆ ಗರುಡನ ಮಹಿಮೆಗಳನ್ನು ಶೇಷದೇವರ ಮಹಿಮೆಗಳನ್ನು ಕೂಡ ನಮಗೆ ಚೆನ್ನಾಗಿ ಅರ್ಥ ಮಾಡಿಸಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯಂತರ್ಗತ ಭಾರತೀ ಪತಿ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶಾಭಿನ್ನ ಕ್ಷೇತ್ರಮೂರ್ತಿ ಶ್ರೀ ರಂಗನಾಥಾತ್ಮಕ ಮಮ ಬಿಂಬಮೂರ್ತ್ಯಾತ್ಮಕ ಶ್ರೀ ರುಕ್ಮಿಣಿ ಸತ್ಯಭಾಮಾ ಸಮೇತ ಶ್ರೀಕೃಷ್ಣಾರ್ಪಣಮಸ್ತು.